ಹಲ್ಲೆಲೂಯಾ, ಶಾಲೋಮ್, ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವರ ಮಕ್ಕಳೇ, ಹೇಗಿದ್ದೀರಾ? ಈ ಮುಂಚಾನೆ ಮರಳಿ ನಾವೆಲ್ಲರೊಟ್ಟಾಗಿ ಭೇಟಿಯಾಗೋದಕ್ಕೂ ದೇವರು ಕೊಟ್ಟರೆ ಒಳ್ಳೆ ಭಾಗ್ಯಕ್ಕಾಗಿ ಸ್ತೋತ್ರ. ಬನ್ನಿ, ಈ ದಿನದ ವಾಕ್ಯ ಧ್ಯಾನ ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 21ನೇ ವಚನ, ದ ಬುಕ್ ಆಫ್ ಪ್ರೊವರ್ಬ್ಸ್ 19:21. ಅದು ಏನಂದರೆ, ಮನುಷ್ಯನ ಹೃದಯದಲ್ಲಿ ಅನೇಕ ಕಲ್ಪನೆಗಳು ಇವೆ, ಆದರೆ ಕರ್ತನ ಸಂಕಲ್ಪವೇ ಇಡಿಯಿರುವುದು. There are many devices in a man's heart, nevertheless the counsel of Lord that shall stand. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ವಾಕ್ಯ ಹೇಳುತ್ತಾ ಇದೆ, ಮನುಷ್ಯನ ಹೃದಯದಲ್ಲಿ ಅನೇಕ ಆಲೋಚನೆಗಳಿವೆ, ಆದರೂ ನೆರವೇರೋದು ದೇವರ ಆಲೋಚನೆ ಮಾತ್ರವೇ. ಹೌದು ಪ್ರಿಯರೇ, ಮನುಷ್ಯರ ಹೃದಯದಲ್ಲಿ ಬಹಳ ಆಲೋಚನೆಗಳಿರುತ್ತದೆ. ನಾನು ಇದು ಮಾಡುತ್ತೇನೆ, ನಾನು ಹಾಗೆ ಮಾಡ್ತೀನಿ, ನಾನು ಹಿಂಗೆ ಮಾಡುತ್ತೇನೆ ಎಂಬುದಾಗಿ. ಈಗ ಮುಂಚಾನೆ ಎದ್ದು ನಿಮ್ಮ ಆಲೋಚನೆಗಳು ಸಕಲ ಆಲೋಚನೆಗಳಿರಬಹುದು, ಬಟ್ ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಆಲೋಚನೆಗಳು ನೆರವೇರುವುದಿಲ್ಲ, ನನ್ನ ಆಲೋಚನೆಗಳು ನೆರವೇರುತ್ತದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ಆಲೋಚನೆವು ನೆರವೇರಿಸಬೇಕು ಪ್ರತಿಯೊಬ್ಬರ ಜೀವನದಲ್ಲಿ. ದೇವರ ಆಲೋಚನೆ ನೆರವೇರಿದ್ರೆ ಅದು ನಮಗೆ ಲಾಭದಾಯಕವಾಗಿರುತ್ತದೆ, ಅದು ನಮಗೆ ಪ್ರಯೋಜನಕರವಾಗಿರುತ್ತದೆ. ಎಸ್, ದೇವರ ಆಲೋಚನೆಯಿಂದ ನಡ್ಕೋಬೇಕು. ನಾವು ರಾತ್ರಿ ಹೊತ್ತು ಮಲಗುವಾಗ ನಮ್ಮಲ್ಲಿ ಅನೇಕರು ಅವರು ಸ್ವಂತ ಆಲೋಚನೆಗಳಿಂದ, ನಾಳೆ ಈ ರೀತಿಯಾಗಿ ನಾನು ನನ್ನ ಕಾರ್ಯಗಳು ಮಾಡ್ತೀನಿ, ನಾನು ಹಿಂಗೆ ಹೋಗುತ್ತೀನಿ. ಶಾಲೆಗೆ ಹೋಗುವ ಮಕ್ಕಳದೊಂದು ಆಲೋಚನೆ, ಕಾಲೇಜ್ಗೆ ಹೋಗೋ ಮಕ್ಕಳಿಗೊಂದು ಆಲೋಚನೆ, ಕೆಲಸ ಕಾರ್ಯದಲ್ಲಿರೋರಿಗೊಂದು ಆಲೋಚನೆ, ಮನೆಯಲ್ಲಿ ವಾಸವಾಗಿರೋರಿಗೊಂದು ಆಲೋಚನೆ. ಬಟ್ ತಿಳ್ಕೊಡಿ, ನಮ್ಮ ಆಲೋಚನೆಗಳಿಗಿಂತ ದೇವರ ಆಲೋಚನೆ ಮಾತ್ರ ನೆರವೇರಬೇಕು. ಬಹುಶಃ ಈ ಮುಂಚಾನೆ ನೀವು ಕೂಡ ಎದ್ದು ಅನೇಕರು ನಿಮ್ಮ ಆತ್ಮಿಕ ಜೀವನದಲ್ಲಿ, ನಿಮ್ಮ ಭೌತಿಕ ಜೀವನದಲ್ಲಿ, ನನ್ನ ಆಲೋಚನೆ ಇವತ್ತು ಸಫಲವಾಗಲಿ, ನನ್ನ ಕಾರ್ಯಗಳು ಸಫಲವಾಗಲಿ, ಹೃದಯದಲ್ಲಿ ನೀವು ಆಲೋಚನೆ ಮಾಡಿದರೆ ತಿಳ್ಕೊಡಿ, ನಿಮ್ಮನ್ನು ನೀವು ಈ ಮುಂಚಾನೆ ದೇವರ ಕೈಗೊಪ್ಪಿಸಿದರೆ ನಿಮ್ಮಕ್ಕಿಂತ ಹೆಚ್ಚಾಗಿ ದೇವರ ಆಲೋಚನೆಯು ನಿಮ್ಮ ಜೀವನದಲ್ಲಿ ನೆರವೇರುತ್ತದೆ. ಪ್ರಿಯರೇ, ನಾವೆಲ್ಲರೂ ಎದುರು ನೋಡಬೇಕೇನು ಗೊತ್ತಾ? ನನ್ನ ಆಲೋಚನೆಗಳು ಯಾವತ್ತೂ ಕೂಡ ನೆರವೇರಬಾರದು. ದೇವರೇ, ನಿನ್ನ ಆಲೋಚನೆಗಳು ನೆರವೇರಲಿ. ದೇವರು ಆಲೋಚನೆಗಳು ನಮ್ಮ ಜೀವನದಲ್ಲಿ ನೆರವೇರಿದರೆ ಏನ್ ಆಗಬಹುದಂದ್ರೆ, ದೇವರ ಮಾಡಿರುವ ಪ್ರತಿಯೊಂದು ಹಿತಕರವಾದ ಕಾರ್ಯಗಳು ನಮ್ಮ ಜೀವನದಲ್ಲಿ ಸಫಲವಾಗುತ್ತದೆ. ಕೆಲವು ಬಾರಿ ನಾವು ಅಸಫಲ ಸ್ಥಿತಿ ಕಾಣಬಹುದು, ಬಟ್ ದೇವರ ಆಲೋಚನೆ ನಮ್ಮ ಜೀವನದಲ್ಲಿ ನೆರವೇರಿದ್ರೆ ಆತನು ಪ್ರತಿ ಕ್ಷಣ ಪ್ರತಿ ನಿಮಿಷ ನಮ್ಮನ್ನು ಕಾದು ಕಾಪಾಡುವ ದೇವರಾಗಿದ್ದಾರೆ. ಹಾಗಿದ್ರೆ ಬನ್ನಿ, ನಾವೆಲ್ಲರೂ ಕೂಡಿ ಸೇರಿ ಬೇಡಿಕೊಳ್ಳೋಣ, ದೇವರೇ, ನಿನ್ನ ಚಿತ್ತ, ನಿನ್ನ ಆಲೋಚನೆಯು ನನ್ನ ಜೀವನದಲ್ಲಿ ನೆರವೇರಲಿ. ಪರಿಶುದ್ಧನೇ, ಮಹೋನ್ನತನೇ, ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಿನ್ನ ಚಿತ್ತ ಮಾತ್ರ, ನಿನ್ನ ಆಲೋಚನೆಗಳು ಮಾತ್ರ ನಮ್ಮ ಜೀವನದಲ್ಲಿ ನೆರವೇರಲಿ ಸ್ವಾಮಿ. ನೀನು ನಡೆಸಿದರೆ ನಮ್ಮ ಜೀವನ ಅದ್ಭುತಕರವಾಗಿರುತ್ತದೆ. ಕೇಳ್ತಿರೋ ಮಕ್ಕಳೆಲ್ಲರ ಜೀವನದಲ್ಲಿ ನಿನ್ನ ಆಲೋಚನೆಗಳು ನಿನ್ನ ಸಫಲಗೊಳಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಿಯರಾದ ದೇವರ ಮಕ್ಕಳೇ, ನಾಳೆ ಮರಳಿ ಇದೇ ಸಮಯ ನಾವು ನೀವು ಒಟ್ಟಾಗಿ ಭೇಟಿಯಾಗೋ ತನಕ ಪರಿಶುದ್ಧಾತ್ಮ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಕಾದು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.